ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕದಿಂದ ಟಾಪ್ ಸುದ್ದಿ ಅಪ್ಡೇಟ್. ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 18 ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಟಾಪ್ 18 ಈಗ ಮೊದಲ ಸುದ್ದಿಯನ್ನ ನೋಡೋಣ. ಎಲೆಕ್ಷನ್ ಹತ್ತಿರ ಬರ್ತಾ ಇದ್ದಂತೆ ಕೋಲಾರದಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಮತದಾರನ ಓಲೈಕೆಯಲ್ಲಿ ಮುಳುಗಿ ಹೋಗಿದ್ದಾರೆ. ಒಬ್ಬರಿಗಿಂತ ಒಬ್ಬರು ನಾನಾ ತರಹದ ಉಡುಗೊರೆಯನ್ನ ನೀಡಿ ಮತದಾರರನ್ನ ಸೆಳೀತಾ ಇದ್ದಾರೆ. ಬಯಲುಸೀಮೆ ಕೋಲಾರದಲ್ಲಿ ಬೇಸಿಗೆಯ ತಾಪಮಾನ ಹೆಚ್ಚೋದ್ರ ಜೊತೆಗೆ ಎಲೆಕ್ಷನ್ ಕಾವು ಜೋರಾಗಿದೆ. ಎಲೆಕ್ಷನ್ ಅನೌನ್ಸ್ ಆದ್ರೆ ನೀತಿ ಸಂಹಿತೆ ಅಡ್ಡ ಬರುತ್ತೆ ಅನ್ನೋ ಕಾರಣಕ್ಕೆ ರಾಜಕೀಯದ ಪಕ್ಷದ ನಾಯಕರು ಈಗಲೇ ಜನರಿಗೆ ಉಚಿತ ಉಡುಗೊರೆ ನೀಡುವುದರಲ್ಲಿ ಫುಲ್ ಬಿಸಿ. ಮಾಲೂರು ಬಿಜೆಪಿ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿರುವ ಹೂಡಿ ವಿಜಯ್ ಕುಮಾರ್ ಯುವಕರಿಗೆ ಕ್ರಿಕೆಟ್ ಕಿಟ್, 1500 ಆಟೋ ಚಾಲಕರಿಗೆ 2 ಮೂಟೆ ಅಕ್ಕಿ, ವಾಟರ್ ಕ್ಯಾನ್ ವಿತರಣೆ ಮಾಡಿದ್ದಾರೆ. ಬಿಜೆಪಿಯ ನಂಬರ್ಶಿಪ್ ಒಂದು ಅಭಿಯಾನದ ಒಂದು ಅಂಗವಾಗಿ ಪ್ರಚಾರ ದೃಷ್ಟಿನಲ್ಲಿ ಪ್ರತಿಯೊಂದು ಆಟೋಗಳಿಗೆ ಸ್ಟಿಕ್ಕರ್ ಹಾಕಿ ಕಳಿಸ್ಕೊಳ್ಳೋಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಜೊತೆಯಲ್ಲಿ ನಮ್ಮ ಯುವ ಕ್ರೀಡಾಂಗ ಅವರು ಎಲ್ರಿಗೂ ಏನು ಟೂರ್ನಮೆಂಟ್ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ವಿ. ಕ್ರಿಕೆಟ್ ಕಿಟ್ಟು, ವಾಲಿಬಾಲ್ ಕಿಟ್ಟು ವಿತರಣೆ ಕಾರ್ಯಕ್ರಮ ಕೂಡ ಈ ಭಾಗದ ಯುವಕರಿಗೆ ಕೊಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಏನಾದರೂ ಒಂದು ಹಾಸ್ಪಿಟಲ್ಗೋ ಏನೋ ಅರ್ಜೆಂಟ್ ಆಗಿ ಹೋಗ್ಬೇಕಂದ್ರೆ ಇಲ್ಲಿಂದ ಒಂದು ಸುಮಾರು 1 ಗಂಟೆ 1 ಗಂಟೆ ಆಗುತ್ತೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಏನೇನಿದೆಯೋ PHCಗಳು ಏನೋ ಅದನ್ನು ಕರೆಕ್ಟಾಗಿ ನೋಡಬೇಕಾಗುತ್ತೆ. ಬರೀ ರೋಡ್ಗಳು ಮಾಡಿದ್ದೀವಿ ಅದು ಇದು ಅಂತ ಹೇಳ್ಬಿಟ್ರೆ ಆಗಲ್ಲ. ಎಲ್ಲ ಮೂಲಭೂತ ಸೌಕರ್ಯಗಳು ಎಲ್ಲಾನು ನೋಡ್ಕೋಬೇಕು. ಮನೆ ಮನೆಗೂ ಕಂಬಳಿ, ಪ್ರತಿ ಮನೆಗೂ ದಿನಸಿ ಕಿಟ್, ಹೀಗೆ ಫ್ರೀ ಗಿಫ್ಟ್ ಪಾಲಿಟಿಕ್ಸ್ ಬಲು ಜೋರು. ಗೆದ್ದ ಮೇಲೆ ಇವರೆಲ್ಲ ಕೈಗೆ ಸಿಗ್ತಾರಾ? ರಘುರಾಜ್, ನ್ಯೂಸ್ 18 ಕೋಲಾರ. ಸರ್ಕಾರ ಲಕ್ಷಾಂತರ ರೂಪಾಯಿ ಹಣವನ್ನ ವ್ಯಯ ಮಾಡಿ ನಿರ್ಮಾಣ ಮಾಡಿದಂತ ಕಟ್ಟಡಗಳು ಈಗ ಕೆಲಸಕ್ಕೆ ಬಾರದಂತಾಗಿವೆ. ಅಷ್ಟೇ ಅಲ್ಲ, ಆ ಕಟ್ಟಡಗಳೇ ಅಕ್ರಮ ಚಟುವಟಿಕೆಗಳ ತಾಣವಾಗಿವೆ. ಪಾಳು ಬಿದ್ದಿರುವ ಕಟ್ಟಡಗಳು, ಒಳಗಡೆ ಬಿಯರ್ ಬಾಟಲ್, ಸಾರಾಯಿ ಪ್ಯಾಕೆಟ್ಗಳು, 1-2 ಕಟ್ಟಡಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಅಸಲಿ ಕಥೆ. ಸರ್ಕಾರದಿಂದ ಜನರಿಗೆ ಅನುಕೂಲ ಆಗಲೆಂದು ಲಕ್ಷ ಹಣ ಖರ್ಚು ಮಾಡಿ ಕಟ್ಟಿಸಿರುವ ಬಸ್ ತಂಗುದಾಣಗಳು. ಸುಮಾರು 25 ವರ್ಷಗಳ ಹಿಂದೆ ಈ ತಂಗುದಾಣವನ್ನು ನಿರ್ಮಿಸಿದ್ದಾರೆ. ಅದಾದ ನಂತರ ಯಾವುದೇ ತರಹದ ಇಲ್ಲಿ ವಸತಿ ಏನೇ ಒಂದು ಸೌಲಭ್ಯಗಳು ಇಲ್ಲ. ಇಲ್ಲಿ ಸಾಯಂಕಾಲ ಹೊತ್ತು ಎಣ್ಣೆ ಅದು ಇದು ನೋಡಿ ಎಲ್ಲ ಫುಲ್ ಗಲೀಜಿರೋ ಒಂದು ಪ್ಲೇಸ್ ಆಗಿದೆ. ಮಳೆ ಮತ್ತೊಂದು ಬಂದಾಗ ಇಲ್ಲಿ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಕಾರೇಪುರ, ಹೊನ್ನಾವರ, ಗೂಳ್ಯ ಮತ್ತು ಕಾಡನೂರು ಕೈಮರದ ಬಳಿ ನಿರ್ಮಾಣವಾಗಿರುವ ತಂಗುದಾಣಗಳು ರಾತ್ರಿಯಾದ್ರೆ ಕುಡುಕರ ಅಡ್ಡವಾಗಿವೆ. ತಂಗುದಾಣಗಳ ಒಳಭಾಗದಲ್ಲಿ ಬಿಯರ್ ಬಾಟಲ್, ಮದ್ಯದ ಬಾಟಲ್ಗಳು, ಮೂತ್ರ ವಾಸನೆ ತಾಳಲಾರದು. ಇಲ್ಲಿ ತುಂಬಾ ಹಾಳಾಗ್ಬಿಟ್ಟಿದೆ. ಇಲ್ಲಿ ಇದೊಂದೇ ಅಂತ ಅಲ್ಲ, ಈ ಲೈನಲ್ಲಿ ಸುಮಾರು ಇದಾವೆ. ಒಂದು 5-6 ತಂಗುದಾಣಗಳು ಬರ್ತವೆ. ಜನಗಳು ಬರ್ತಾರೆ ನಡ್ಕೊಂಡು ಬಂದು, ಭೈರಪ್ಪ ಬಸ್ ಹೋಗ್ಬೇಕು ಅಂತ ಬರ್ತಾರೆ. ಸೊ ಇಲ್ಲಿ ನೋಡಿದ್ರೆ ಬಂದು ಒಂದು 10 ನಿಮಿಷ ಸುಧಾರಿಸ್ಕೊಳ್ಳೋಣ ಅಂತ ಕುತ್ಕೊಳ್ಳೋಣ ಅಂತ ನೋಡಿ ತಂಗುದಾಣ ನೋಡಿದ್ರೆ ಭಯ ಆಗ್ತದೆ. ತಂಗುದಾಣಗಳನ್ನ ನಿರ್ಮಾಣ ಮಾಡಿ ಆಯಾ ಪಂಚಾಯಿತಿಗಳ ನಿರ್ವಹಣೆಗೆ ಬಿಟ್ಟಿದ್ದು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಾತ್ರ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎಂಬಂತೆ ತಂಗುದಾಣ ಈ ದುಸ್ಥಿತಿಗೆ ತಂದಿದ್ದಾರೆ. ಮನು ಹಾದ್ರಿಪುರ, ನ್ಯೂಸ್ 18 ಚಿಕ್ಕಬಳ್ಳಾಪುರ.